ಇತ್ತು ಕರ್ನಾಟಕ ಪೊಲೀಸ್ ಮೇಲೆ ಆ ನಂಬಿಕೆ ಹುಸಿ ಹೋಗಲಿಲ್ಲ ಅಂತ ಹೇಳಿದ್ದಾರೆ. ಕೇರಳ ಗಡಿಯಲ್ಲಿ ಧಮಕಿವೀರ ರಾಜೀವ್ ಗೌಡ ಅರೆಸ್ಟ್. ರಾಜೀವ್ ಬಂಧನವನ್ನ ಖಚಿತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಮಾತಾಡಿದ್ದಾರೆ. ನಾಳೆ ಎಲ್ಲಾ ಮಾಹಿತಿ ನೀಡುವುದಾಗಿ ಎಸ್ಪಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈಗ ಕನ್ಫರ್ಮ್ ಮಾಡಿದ್ದಾರೆ ಈತನ ಅರೆಸ್ಟ್ ಅನ್ನ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಕೇರಳ ಗಡಿಯಲ್ಲಿ ಈತನನ್ನ ಅರೆಸ್ಟ್ ಮಾಡಿರೋದು ರಾಜೀವ್ ಗೌಡನನ್ನ ಎಸ್ಪಿ ಅವರಿಂದ ಕನ್ಫರ್ಮೇಷನ್ ಆಗಿದೆ. ರಾಜೀವ್ ಬಂಧನವನ್ನ ಖಚಿತಪಡಿಸಿರೋದು ಎಸ್ಪಿ. ಹೆಚ್ಚಿನ ಮಾಹಿತಿಯನ್ನ ಸುದ್ದಿಗೋಷ್ಠಿಯ ಮೂಲಕ ಹಂಚಿಕೊಳ್ತೀನಿ ಅಂತ ಎಸ್ಪಿ ಅವರು ಹೇಳಿದ್ದಾರೆ. ನಾಳೆ ಎಲ್ಲ ಮಾಹಿತಿ ನೀಡುವುದಾಗಿ ಎಸ್ಪಿ ಅವರು ಹೇಳಿದ್ದಾರೆ. ಈಗ ಅರೆಸ್ಟ್ ವಿಚಾರವನ್ನ ಖಚಿತಪಡಿಸಿದ್ದಾರೆ. ಅಫಿಷಿಯಲಿ ಖಚಿತ ಆಗಿದೆ. ಸ್ವತಃ ಎಸ್ಪಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಮಾತಾಡಿದ ಸಂದರ್ಭದಲ್ಲಿ ಹೇಳಿರೋದು ಎಸ್ ಆತನನ್ನ ಅರೆಸ್ಟ್ ಮಾಡಿದ್ದೇವೆ ಅಂತ. ಸರ್ ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್. ಅದೇ ಈಗ ರಾಜೀವ್ ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ನಿಜನ ಸರ್? ಅದಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್? ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಇಲ್ಲ, ಅದು ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್. ಹ್ಞೂ ಸರ್, ಹ್ಞೂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್. ಅದೇ ಈಗ ರಾಜೀವ್ ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ನಿಜನ ಸರ್? ಅದಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್? ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಇಲ್ಲ, ಅದು ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್. ಹ್ಞೂ ಸರ್, ಹ್ಞೂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್. ಅದೇ ಈಗ ರಾಜೀವ್ ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ನಿಜನ ಸರ್? ಅದಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್? ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಇಲ್ಲ, ಅದು ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್. ಹ್ಞೂ ಸರ್, ಹ್ಞೂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್. ಅದೇ ಈಗ ರಾಜೀವ್ ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ನಿಜಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್? ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಇಲ್ಲ, ಅದು ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್. ಇತ್ತು ಕರ್ನಾಟಕ ಪೊಲೀಸ್ ಮೇಲೆ ಆ ನಂಬಿಕೆ ಹುಸಿ ಹೋಗಲಿಲ್ಲ ಅಂತ ಹೇಳಿದ್ದಾರೆ. ಕೇರಳ ಗಡಿಯಲ್ಲಿ ಧಮಕಿವೀರ ರಾಜೀವ್ ಗೌಡ ಅರೆಸ್ಟ್. ರಾಜೀವ್ ಬಂಧನವನ್ನ ಖಚಿತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಮಾತಾಡಿದ್ದಾರೆ. ನಾಳೆ ಎಲ್ಲಾ ಮಾಹಿತಿ ನೀಡುವುದಾಗಿ ಎಸ್ಪಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈಗ ಕನ್ಫರ್ಮ್ ಮಾಡಿದ್ದಾರೆ ಈತನ ಅರೆಸ್ಟ್ ಅನ್ನ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಕೇರಳ ಗಡಿಯಲ್ಲಿ ಈತನನ್ನ ಅರೆಸ್ಟ್ ಮಾಡಿರೋದು ರಾಜೀವ್ ಗೌಡನನ್ನ ಎಸ್ಪಿ ಅವರಿಂದ ಕನ್ಫರ್ಮೇಷನ್ ಆಗಿದೆ. ರಾಜೀವ್ ಬಂಧನವನ್ನ ಖಚಿತಪಡಿಸಿರೋದು ಎಸ್ಪಿ. ಹೆಚ್ಚಿನ ಮಾಹಿತಿಯನ್ನ ಸುದ್ದಿಗೋಷ್ಠಿಯ ಮೂಲಕ ಹಂಚಿಕೊಳ್ತೀನಿ ಅಂತ ಎಸ್ಪಿ ಅವರು ಹೇಳಿದ್ದಾರೆ. ನಾಳೆ ಎಲ್ಲ ಮಾಹಿತಿ ನೀಡುವುದಾಗಿ ಎಸ್ಪಿ ಅವರು ಹೇಳಿದ್ದಾರೆ. ಈಗ ಅರೆಸ್ಟ್ ವಿಚಾರವನ್ನ ಖಚಿತಪಡಿಸಿದ್ದಾರೆ. ಅಫಿಷಿಯಲಿ ಖಚಿತ ಆಗಿದೆ. ಸ್ವತಃ ಎಸ್ಪಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಮಾತಾಡಿದ ಸಂದರ್ಭದಲ್ಲಿ ಹೇಳಿರೋದು ಎಸ್ ಆತನನ್ನ ಅರೆಸ್ಟ್ ಮಾಡಿದ್ದೇವೆ ಅಂತ. ನಮಸ್ತೆ ಸರ್. ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್. ಅದೇ ಈಗ ರಾಜೀವ್ ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ನಿಜನ ಸರ್? ಅದಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್? ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಇಲ್ಲ, ಅದು ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್. ಹ್ಞೂ ಸರ್, ಹ್ಞೂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್. ಅದೇ ಈಗ ರಾಜೀವ್ ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ನಿಜನ ಸರ್? ಅದಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್? ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಇಲ್ಲ, ಅದು ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್. ಹ್ಞೂ ಸರ್, ಹ್ಞೂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್. ಅದೇ ಈಗ ರಾಜೀವ್ ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ನಿಜನ ಸರ್? ಅದಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್? ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಇಲ್ಲ, ಅದು ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್. ಹ್ಞೂ ಸರ್, ಹ್ಞೂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್.
ಅದೇ ಈಗ ರಾಜು ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ಇದಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್? ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಅಲ್ಲ, ಅದು ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್. ಇತ್ತು ಕರ್ನಾಟಕ ಪೊಲೀಸ್ ಮೇಲೆ ಆ ನಂಬಿಕೆ ಹುಸಿ ಹೋಗಲಿಲ್ಲ ಅಂತ ಹೇಳಿದ್ದಾರೆ. ಕೇರಳ ಗಡಿಯಲ್ಲಿ ನಂಬಿಕೆವೀರ ರಾಜೀವ್ ಗೌಡ ಅರೆಸ್ಟ್. ರಾಜೀವ್ ಬಂಧನವನ್ನ ಖಚಿತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಮಾತಾಡಿದ್ದಾರೆ. ನಾಳೆ ಎಲ್ಲಾ ಮಾಹಿತಿ ನೀಡುವುದಾಗಿ ಎಸ್ಪಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈಗ ಕನ್ಫರ್ಮ್ ಮಾಡಿದ್ದಾರೆ ಈತನ ಅರೆಸ್ಟ್ ಅನ್ನ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಕೇರಳ ಗಡಿಯಲ್ಲಿ ಈತನನ್ನ ಅರೆಸ್ಟ್ ಮಾಡಿರುವುದು ರಾಜೀವ್ ಗೌಡನನ್ನ ಎಸ್ಪಿ ಅವರಿಂದ ಕನ್ಫರ್ಮೇಷನ್ ಆಗಿದೆ. ರಾಜೀವ್ ಬಂಧನವನ್ನ ಖಚಿತಪಡಿಸಿರುವುದು ಎಸ್ಪಿ. ಹೆಚ್ಚಿನ ಮಾಹಿತಿಯನ್ನ ಸುದ್ದಿಗೋಷ್ಠಿಯ ಮೂಲಕ ಹಂಚಿಕೊಳ್ತೀನಿ ಅಂತ ಎಸ್ಪಿ ಅವರು ಹೇಳಿದ್ದಾರೆ. ನಾಳೆ ಎಲ್ಲ ಮಾಹಿತಿ ನೀಡುವುದಾಗಿ ಎಸ್ಪಿ ಅವರು ಹೇಳಿದ್ದಾರೆ. ಈಗ ಅರೆಸ್ಟ್ ವಿಚಾರವನ್ನ ಖಚಿತಪಡಿಸಿದ್ದಾರೆ. ಅಫಿಷಿಯಲಿ ಖಚಿತ ಆಗಿದೆ. ಸ್ವತಃ ಎಸ್ಪಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಮಾತಾಡಿದ ಸಂದರ್ಭದಲ್ಲಿ ಹೇಳಿರೋದು ಎಸ್, ಆತನನ್ನ ಅರೆಸ್ಟ್ ಮಾಡಿದ್ದೇವೆ ಅಂತ. ಸರ್ ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್. ಅದೇ ಈಗ ರಾಜೀವ್ ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ಇದೆಯಲ್ಲ ಸರ್, ಅದಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್? ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಅಲ್ಲ, ಅದು ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್. ಹ್ಞೂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸರ್ ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್. ಅದೇ ಈಗ ರಾಜೀವ್ ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ಇದೆಯಲ್ಲ ಸರ್, ಅದಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್? ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಅಲ್ಲ, ಅದು ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್. ಹ್ಞೂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸರ್ ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್. ಅದೇ ಈಗ ರಾಜೀವ್ ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ಇದೆಯಲ್ಲ ಸರ್, ಅದಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್? ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಅಲ್ಲ, ಅದು ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್. ಹ್ಞೂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸರ್ ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್. ಅದೇ ಈಗ ರಾಜೀವ್ ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ಇದೆಯಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್? ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಅಲ್ಲ, ಅದು ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್. ಇತ್ತು ಕರ್ನಾಟಕ ಪೊಲೀಸ್ ಮೇಲೆ ಆ ನಂಬಿಕೆ ಹುಸಿ ಹೋಗಲಿಲ್ಲ ಅಂತ ಹೇಳಿದ್ದಾರೆ. ಕೇರಳ ಗಡಿಯಲ್ಲಿ ನಂಬಿಕೆವೀರ ರಾಜೀವ್ ಗೌಡ ಅರೆಸ್ಟ್. ರಾಜೀವ್ ಬಂಧನವನ್ನ ಖಚಿತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಮಾತಾಡಿದ್ದಾರೆ. ನಾಳೆ ಎಲ್ಲಾ ಮಾಹಿತಿ ನೀಡುವುದಾಗಿ ಎಸ್ಪಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈಗ ಕನ್ಫರ್ಮ್ ಮಾಡಿದ್ದಾರೆ ಈತನ ಅರೆಸ್ಟ್ ಅನ್ನ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಕೇರಳ ಗಡಿಯಲ್ಲಿ ಈತನನ್ನ ಅರೆಸ್ಟ್ ಮಾಡಿರುವುದು ರಾಜೀವ್ ಗೌಡನನ್ನ ಎಸ್ಪಿ ಅವರಿಂದ ಕನ್ಫರ್ಮೇಷನ್ ಆಗಿದೆ. ರಾಜೀವ್ ಬಂಧನವನ್ನ ಖಚಿತಪಡಿಸಿರುವುದು ಎಸ್ಪಿ. ಹೆಚ್ಚಿನ ಮಾಹಿತಿಯನ್ನ ಸುದ್ದಿಗೋಷ್ಠಿಯ ಮೂಲಕ ಹಂಚಿಕೊಳ್ತೀನಿ ಅಂತ ಎಸ್ಪಿ ಅವರು ಹೇಳಿದ್ದಾರೆ. ನಾಳೆ ಎಲ್ಲ ಮಾಹಿತಿ ನೀಡುವುದಾಗಿ ಎಸ್ಪಿ ಅವರು ಹೇಳಿದ್ದಾರೆ. ಈಗ ಅರೆಸ್ಟ್ ವಿಚಾರವನ್ನ ಖಚಿತಪಡಿಸಿದ್ದಾರೆ. ಅಫಿಷಿಯಲಿ ಖಚಿತ ಆಗಿದೆ. ಸ್ವತಃ ಎಸ್ಪಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಮಾತಾಡಿದ ಸಂದರ್ಭದಲ್ಲಿ ಹೇಳಿರೋದು ಎಸ್, ಆತನನ್ನ ಅರೆಸ್ಟ್ ಮಾಡಿದ್ದೇವೆ ಅಂತ. ಸರ್ ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್. ಅದೇ ಈಗ ರಾಜೀವ್ ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ಇದೆಯಲ್ಲ ಸರ್, ಅದಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್? ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಅಲ್ಲ, ಅದು ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್. ಹ್ಞೂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸರ್ ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್. ಅದೇ ಈಗ ರಾಜೀವ್ ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ಇದೆಯಲ್ಲ ಸರ್, ಅದಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್? ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಅಲ್ಲ, ಅದು ಇಲ್ಲ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್. ಹ್ಞೂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸರ್ ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್.
ಸರ್ ಅದೇ ಈಗ ರಾಜು ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ನಿಜನ ಸರ್, ಅದಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್, ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಇಲ್ಲ, ಅದು ಇಲ್ಲ, ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್, ಹ್ಞೂ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಮಂಜು ಸರ್, ರಿಪಬ್ಲಿಕ್ ಟಿವಿ ರಿಪೋರ್ಟರ್ ಮಾತಾಡ್ತೀನಿ ಸರ್. ಅದೇ ಈಗ ರಾಜು ಗೌಡ ಬಂಧನ ಅದು ಕೇರಳದಲ್ಲಿ ಆಗಿದೆ ಅಂತ ಇದಕ್ಕೆ ಕನ್ಫರ್ಮೇಶನ್ಗೆ ಸರ್. ಅರೆಸ್ಟ್ ಆಗಿದ್ದಾರೆ. ಹಾ ಸರ್, ಈಗ ಎಲ್ಲಿ ಸರ್, ಚಿಕ್ಕಬಳ್ಳಾಪುರ ಕರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ಸರ್? ಇಲ್ಲ, ಅದು ಇಲ್ಲ, ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಏನೇನಾಯ್ತು ಕೇಸಲ್ಲಿ. ಹಾ ಸರ್, ಹಾ ಸರ್,